ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ಹಬ್ಬದ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಾ ಇದ್ದೀರಾ. ತಿಂಡಿ ಆದಮೇಲೆ ನಾನು ಸ್ವಲ್ಪ ಮನೆಯಲ್ಲಿ ಮ್ಯಾಟ್ ಹಾಕಬೇಕಿತ್ತು. ಬೆಳಗ್ಗೆಯಿಂದ ಹಾಕೋದನ್ನೇ ಮರ್ತುಬಿಟ್ಟಿದ್ದೆ. ಸಾನುಗೂ ಹೇಳೋದನ್ನು ಮರ್ತುಬಿಟ್ಟಿದ್ದೆ. ಇಲ್ಲಾಂದರೆ ಅವಳು ಮಾಡ್ತಾಳೆ ಪಾಪ. ಬೆಳಿಗ್ಗೆ ಸೋಫಾ ಕವರ್ ಎಲ್ಲ ತೆಗೆದು ಅವಳು ವ್ಯಾಕ್ಯೂಮ್ ಮಾಡಿ ನನ್ನ ದಿವಾನ್ ಖಾಟ್ ಮೇಲೆ ಅದ್ರ ಮೇಲೆಲ್ಲ ಏನು ಪಿಲ್ಲೋಸ್ ಇದೆ ಅದಕ್ಕೆ ಬೆಡ್ ಸ್ಪ್ರೆಡ್ ಹಾಕಿ ಎಲ್ಲ ಅವಳೇ ರೆಡಿ ಮಾಡಿಕೊಟ್ಟಿದ್ದು. ಮ್ಯಾಟ್ ಹಾಕಮ್ಮ ಅನ್ನೋದು ಮರ್ತುಬಿಟ್ಟಿದ್ದೆ. ಸೊ ಅದನ್ನು ಮಾಡಿಬಿಟ್ಟು ಈಗ ಡ್ರೆಸ್ ಚೇಂಜ್ ಮಾಡಿ ನಾನು ಅಡುಗೆನ ಶುರು ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಏನೇನು ತಿಂಡಿ ಮಾಡಿದೆ ನೈವೇದ್ಯಕ್ಕೆ ಅದೆಲ್ಲನೂ ಆದಮೇಲೆ, ನಮ್ಮದು ತಿಂಡಿ ಆದಮೇಲೆ ಕಿಚನ್ ಕೌಂಟರ್ ಟಾಪನ್ನು ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ, ತುಂಬ ಡಿಶಸ್ ಇದೆ. ಅದಕ್ಕೆ ಅದನ್ನ ಇಡೋದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಹಬ್ಬದ ದಿನ ಸೆಕೆಂಡ್ ಪಾರ್ಟ್ ಹೇಗೆ ಹೋಯಿತು ಅಂತ ನೋಡೋಣ. ಬೆಳಗ್ಗೆಯಿಂದ ನಾನು ಟಿ ವಿಯನ್ನು ನೋಡಿರಲಿಲ್ಲ. ಅಷ್ಟು ಟೈಮ್ ಯಾರು ಇರುತ್ತಲ್ವ ಹಬ್ಬದ ದಿನ ಟಿ ವಿ ನೋಡೋದಕ್ಕೆ. ಅದ್ರ ಜೊತೆಗೆ ನನಗೆ ಬೆಳಗ್ಗೆಯಿಂದಲೂ ನಿಂತ್ಕೊಂಡೇ ಇದ್ನಲ್ಲ, ಸ್ವಲ್ಪ ಕೂತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಚಾಪಿಂಗು ಎಲ್ಲನೂ ಮಾಡಿಕೊಂಡು ಆಮೇಲೆ ಹೋಗಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡೋಣ ಅಂಥೇಳಿ ಹಾಲಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸಾನು ಆಟಾಡೋದಕ್ಕೆ ಹೋಗಿದ್ದಾಳೆ. ರಾಜೇಶ್ ಅಲ್ಲಿ ರೂಮಲ್ಲಿ ಸೇರ್ಕೊಂಡಿದ್ದಾರೆ. ಬಾಗಿಲು ಹಚ್ಚಿದೆ ನೋಡಿ. ಅವ್ರಿಗಿವತ್ತು ಕೆಲಸ ಇದೆ. ಅವರು ರಜೆ ಹಾಕಿಲ್ಲ. ಬಟ್ ಇವತ್ತು ಆಫೀಸ್ಗೆ ಹೋಗಬೇಕಿತ್ತು. ನನಗೋಸ್ಕರ ಅವರು ಆಫೀಸ್ಗೆ ಹೋಗಿಲ್ಲ. ಅವ್ರು ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಈಗ ಅಡುಗೆ ಶುರು ಮಾಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಬಟಾಣಿ ನೆನೆಸಿದ್ದೆ ನೆನೆ. ಸೊ ಅದನ್ನು ಈ ಸಣ್ಣ ಕುಕ್ಕರ್ ಇದೆಯಲ್ಲ ಅದರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಒಬ್ಬಟ್ಟು ಸಾರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಕಾಯಿ ಒಬ್ಬಟ್ಟು ಮಾಡ್ತಾ ಇರೋದು. ಆದರೆ ಇದು ಬೇಳೆನ ಒಂಚೂರು ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನು ಸ್ವಲ್ಪ ಒಂದು ಅರ್ಧ ಬಟ್ಲು ಚಿಕ್ಕ ಕೋಕೋನಟ್ಟಲ್ಲಿ ಅರ್ಧ ಬಟ್ಲಷ್ಟು ಕಾಯಿನ ತುರ್ಕೊಂಡು ಒಂದು ಸಣ್ಣ ಈರುಳ್ಳಿ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ರುಬ್ಕೊಳ್ತೀನಿ. ಒಂದು ಸ್ಪೂನು ಜೀರಿಗೆ ಜೊತೆ. ಆಮೇಲೆ ಅದಕ್ಕೆ ಒಂದೆರಡು ಟೊಮ್ಯಾಟೊ ಹಾಕಿ ರುಬ್ಕೊಳ್ತೀನಿ. ಸೊ ಇದು ಸಾಂಬಾರು ಕೂಡ ಬೇಗನೆ ರೆಡಿ ಆಗಿಬಿಡುತ್ತೆ. ಮತ್ತು ನಾನು ಇದೆಲ್ಲನೂ ಮೊದಲೇ ತೋರಿಸಿರೋದ್ರಿಂದ ನಾನು ಮತ್ತೆ ಅದನ್ನೇ ತೋರಿಸ್ತಾ ಇಲ್ಲ. ನೀವು ಏನಾದರೂ ನೋಡಬೇಕು ಅಂದರೆ ನನಗೆ ಲಿಂಕ್ ಕೇಳಿ ಕಾಮೆಂಟಲ್ಲಿ, ನಾನು ಶೇರ್ ಮಾಡ್ತೀನಿ. ಹೋಲ್ ಅಡುಗೆದು ವೀಡಿಯೋಸ್ ನಾನು ಲಾಸ್ಟ್ ಇಯರ್ ಏನೋ ಮಾಡಿದ್ದೆ. ಸೊ ಸೇಮ್ ರೆಸಿಪಿ ಇರುತ್ತೆ. ಹಾಗಾಗಿ ನಾನು ಈ ಸಾರಿ ಡೀಟೇಲ್ ಆಗಿ ತೋರಿಸಿಲ್ಲ. ಇನ್ನು ಒಂದು ಕಡೆ ಕೋಸಂಬರಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜೊತೆಗೇ 2 ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಒಣ ಬಟಾಣಿ ಯೂಸ್ ಮಾಡಿದ್ದು ನಾನು. ಈ ತರಕಾರಿಗಳೆಲ್ಲ ಬೇಗ ಬೆಂದೋಗುತ್ತೆ, ಬಟಾಣಿ ಮಾತ್ರ ಬೇಯೋದಿಲ್ಲ ಅಂದ್ಬಿಟ್ಟು 2 ಸಪ್ರೇಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯಿಸಿದ್ದೆ, ಅದ್ರ ಜೊತೆ ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಬರಿಸ್ತಾ ಇದ್ದೀನಿ, ಅಂದರೆ ತರಕಾರಿ ಬೇಯೋ ತನಕ. ಯೂಶ್ವಲಿ ನಾನು ಮಸಾಲೆ ವಡೆ ಮಾಡ್ತಾ ಇದ್ದೆ. ಅದು ರಾಜೇಶ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಅದನ್ನು ಯಾವುದಾದ್ರೂ ಶ್ರಾವಣ ಶನಿವಾರ ಮಾಡ್ಕೊಳ್ಳೋಣ, ಸ್ವಲ್ಪ ಅದು ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಇವತ್ತು ಸಾನು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಬೇಬಿ ಕಾರ್ನ್ ಪಕೋಡ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಬಿ ಕಾರ್ನನ್ನು ಎಷ್ಟು ಥಿನ್ನಾಗಿ ಬೇಕೋ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬಾಯ್ಲ್ ಏನು ಮಾಡಿಲ್ಲ, ಡೈರೆಕ್ಟ್ ಕಟ್ ಮಾಡಿಕೊಂಡು ಅದಕ್ಕೆ ಕೋಟ್ ಆಗೋವಷ್ಟು ಲೈಕ್ 3-4 ಸ್ಪೂನ್ಸ್ ಅಷ್ಟು ಮೈದಾ ಹಿಟ್ಟು, ಒಂದು 3-4 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆನೇ ಉಪ್ಪು ಖಾರ, ನೀವು ಏನೇನು ಮಸಾಲೆ ಹಾಕಬೇಕೋ ಹಾಕ್ಕೊಳ್ಬೋದು. ನಾನು ಜಸ್ಟ್ ಉಪ್ಪು ಖಾರ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದು ಚೂರು ನೀರು ಹಾಕಿ ಅದನ್ನು ಕೋಟ್ ಆಗೋ ರೀತಿಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ನಾನು ಇವತ್ತು ಫ್ರೈ ಮಾಡ್ತಾ ಇಲ್ಲ, ಏರ್ ಫ್ರೈಯರ್ ಯೂಸ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಏರ್ ಫ್ರೈಯರಲ್ಲಿ ಏನಪ್ಪ ಅಂದರೆ ಆಯಿಲ್ ಲೆಸ್ ಕುಕ್ಕಿಂಗ್. ಇದು ನಾನು ಫಸ್ಟ್ ಟೈಮ್ ಇವತ್ತು ಮಾಡ್ತಾ ಇರೋದು. ಸ್ವಲ್ಪ ಟೆಂಪ್ರೇಚರ್ ಆ ಕಡೆ ಈ ಕಡೆ ಆಗಿತ್ತು, ಕ್ರಿಸ್ಪ್ ಆಗಿರಲಿಲ್ಲ. ಏನಾಗುತ್ತೆ, ತುಂಬಾ ಡ್ರೈ ಔಟ್ ಆಗಿಬಿಡತ್ತೆ ನಾವೇನಾದರೂ ಜಾಸ್ತಿ ಟೆಂಪ್ರೇಚರು ಜಾಸ್ತಿ ಹೊತ್ತು ಇದರಲ್ಲಿ ಬೇಕ್ ಮಾಡಿದ್ರೆ, ಫ್ರೈ ಮಾಡಿದ್ರೆ. ಸೊ ಸ್ವಲ್ಪ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮೊದಲು ನಾನು ಒಂದು 5 ಮಿನಿಟ್ಸ್ಗೆ ಇಟ್ಟಿದ್ದೆ. ಆಮೇಲೆ ಅದು ಕುಕ್ ಆಗಿತ್ತು, ಆದರೆ ಫ್ರೈ ಆಗಿರೋ ರೀತಿಯಲ್ಲಿ ಆಗಿರಲಿಲ್ಲ. ಒಂಥರ ಡ್ರೈ ಆಗಿ ಕ್ರಿಸ್ಪಾಗಿ ಬರಬೇಕಲ್ವಾ, ಅದನ್ನು ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಸ್ವಲ್ಪ ಹೈ ಟೆಂಪ್ರೇಚರ್ ಮಾಡಿಬಿಟ್ಟು ಇಟ್ಟಿದ್ದೆ. ಮೊದಲು ನಾನು 150ಅಲ್ಲಿ ಇಟ್ಟಿದ್ದೆ, ಆಮೇಲೆ 200ಅಲ್ಲಿ ಒಂದು 2-3 ಮಿನಿಟ್ಸ್ ಫ್ಲಿಪ್ ಮಾಡಿ ಇಟ್ಟಿದ್ದೆ. ಆಯಿಲಲ್ಲಿ ಹಾಕಿದಾಗ ಹೇಗೆ ಬರುತ್ತೋ ಕ್ರಿಸ್ಪ್ ಸ್ನೇಹಿತರೆ, ಆ ಥರ ಬರೋದಿಲ್ಲ. ಬಟ್ ಆಯಿಲ್ ಲೆಸ್ ಊಟ ಮಾಡಬೇಕು ಅನ್ನೋರಿಗೆ ಅದು ಚೆನ್ನಾಗಿರುತ್ತೆ.
ಅಡುಗೆ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಒಬ್ಬಟ್ಟು ತಟ್ತಾ ಇದ್ದೀನಿ. ಒಬ್ಬಟ್ಟು ಹೂರಣ ಕಾಯಿ ಒಬ್ಬಟ್ಟು ಮಾಡ್ತಾ ಇರೋದು, ನೆನ್ನೆನೆ ಹೂರಣ ಮಾಡಿ ಇಟ್ಟಿದ್ದೆ. ಮತ್ತು ಹಸಿಟ್ಟು ಇವತ್ತು ಬೆಳಿಗ್ಗೆ ಮಿಕ್ಸರ್ ಸ್ಟ್ಯಾಂಡಲ್ಲಿ ಮಾಡ್ಕೊಂಡಿದ್ದು, ಈಸಿ ಆಯಿತು. ಅದ್ರ ಜೊತೆ ಎಷ್ಟು ಸ್ಟ್ರೆಚ್ಚಿಯಾಗಿ ಸಾಫ್ಟಾಗಿ ಬಂದಿತ್ತು ಅಂತೀರಾ. ಇನ್ನು ಸ್ವಲ್ಪ ನೀರು ಕಡಿಮೆ ಹಾಕಿದ್ರೂ ಸರಿ ಹೋಗ್ತಿತ್ತೋ ಏನೋ, ಬಟ್ ಫೈನ್. ತಟ್ಟೋದಕ್ಕೆ ತುಂಬ ಈಸಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ನೋಡಿ. ಒಬ್ಬಟ್ಟು ಜಾಸ್ತಿ ಏನು ಮಾಡಿರಲಿಲ್ಲ ನಾನು, ಒಂದು 10-12 ಆಗೋ ಥರ ಮಾಡಿದ್ದೆ. ಅದಾದಮೇಲೆ ಪೂರಿ ಮಾಡ್ತಾಯಿದ್ದೀನಿ ಈಗ. ಅದರ ಜೊತೆನೇ ಹಪ್ಪಳ ಕೂಡ ಸುಟ್ಕೊಂಡೆ. ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ರಾಜೇಶ್ ಹೊಟ್ಟೆ ಹಸಿ ಅಂತ ಬಂದರು. ನಾನಂದೆ ಪೂರಿ ಇನ್ನೂ ಫುಲ್ ಆಗಿಲ್ಲ, ನೀವೇ ನೈವೇದ್ಯಕ್ಕೆ ತೆಗೆದುಬಿಡಿ ಅಂತ. ಅವರು ನೈವೇದ್ಯ ತೆಗೆದು ದೇವ್ರ ಹತ್ರ ಇಟ್ಟು ನೈವೇದ್ಯ ತೋರಿಸಿದ್ರು ಕೂಡ, ಬಟ್ ಅದರದ್ದು ವಿಡಿಯೋ ಮಾಡೋಕ್ಕೆ ಮರ್ತೋಯ್ತು. ನಮ್ಮಿಬ್ಬರಿಗೂ ಹೊಟ್ಟೆ ಹಸ್ತಿದ್ರಿಂದ ಅದು ನೆನಪೇ ಆಗಲಿಲ್ಲ. ಡೈರೆಕ್ಟು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈಗ. Happy Varmalakshmi. Thank you. ಈಗ ಚೆನ್ನಾಗಿ ಊಟ ಮಾಡ್ಬಿಡ್ತೀವಿ ಆ ಟೈಪ್. ಸಾನು ಇಲ್ಲ, ಯಾಕೆ ಅಂದರೆ ಅವಳು ಸ್ವಲ್ಪ ಆಟಾಡ್ತಾ ಇದ್ದಾಳೆ. ಹೋಗಿದ್ದ ಮನೇಲೆಲ್ಲಾನು ಚೂರು ಏನಾದರೂ ಕೊಡ್ತಾಯಿದ್ರಂತೆ ತಿನ್ನೋದಕ್ಕೆ. ಅದಕ್ಕೆ ಅವಳು ಈಗ ಇಲ್ಲ, ಆಮೇಲೆ ಬಂದು ಊಟ ಮಾಡ್ತೀನಿ ಅಂದ್ಲು. ನಾನು ಯಾವಾಗಲೂ ಟೇಸ್ಟ್ ಮಾಡಿನೇ ಅಡುಗೆ ಮಾಡೋದು, ಆದರೆ ನೈವೇದ್ಯ ಮಾಡಬೇಕಲ್ಲ ಅಂದ್ಬಿಟ್ಟು ಯಾವುದೂ ಟೇಸ್ಟ್ ಮಾಡಿಲ್ಲ. ಅದಕ್ಕೆ ರಾಜೇಶ್ ಪರವಾಗಿಲ್ಲ ಕಣೋ, ಟೇಸ್ಟ್ ಮಾಡಲಿಲ್ಲ ಅಂದರೂ ಕೂಡ ಎಲ್ಲ ಸರಿಯಾಗಿದೆ, ಲೈಕ್ ಗೊಜ್ಜು ಸಾರು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಈಗ ಸ್ನೇಹಿತರೆ ಸಾನುಗೆ ಮೊದಲು ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಮಮ್ಮ ನಾನು ಹೋಗಿ ಕರೀಲ ಎಲ್ಲರಿಗೂ ಅಂತ ಅರ್ಜೆಂಟು. ನಾನು ನಿನಗೆ ಕಳಿಸ್ಬಿಟ್ರೆ ಮಗಳೇ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ, ಅವಾಗಿನ್ನ ನಾನೇ ರೆಡಿ ಆಗಿರೋದಿಲ್ಲ, ತಡಿಯಮ್ಮ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಹೋಗಬೇಕು. ಸೊ ಅವಳಿಗೆ ಮೊದಲು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇನ್ವೈಟ್ ಮಾಡೋದಕ್ಕೆ ಅಂಥೇಳಿ. ಸ್ನೇಹಿತರೆ ಈಗ ಸಂಜೆ ಆಗಿದೆ, 5:15 ಆಗ್ತಾ ಇರಬೇಕು. ಇವಾಗ ರೆಡಿ ಆಗ್ತಾ ಇದ್ದೀನಿ. ಅಡುಗೆ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತಾ. ಅದಾದಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮೊದಲು ಸಾಹನೋಗಿ ರೆಡಿ ಮಾಡಿಬಿಟ್ಟು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೀರೆ ಬೇರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಈಗ ಅದು ಲೇಟ್ ಆಗುತ್ತೆ. ಇದನ್ನೇ ಉಟ್ಕೊಳ್ಳೋಣ ಆ ಕಡೆ. ಆಗಲೇ ಮನೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಸೊ ಇನ್ನು ಬರ್ತಾರೆ, ಆಮೇಲೆ ನಾನು ಹೋಗಬೇಕಲ್ಲ. ಸೊ ಬೇಗ ರೆಡಿ ಆಗಿಬಿಡೋಣ ಅಂತ ಅದೇ ಸೀರೆ ಉಟ್ಕೊಳ್ತಾ ಇದ್ದೀನಿ. ಕ್ಯಾಂಡಲ್ಸ್ ಹಚ್ತಾ ಇದ್ದೀನಿ. ಇದು ದೀಪಾವಳಿಗೆ ಅಂದ್ಬಿಟ್ಟು ನಾನು ಒಂದು 100 ಕ್ಯಾಂಡಲ್ ಏನೋ ತರಿಸಿದ್ದೆ, ಅದರಲ್ಲೇನೆ ಇತ್ತು ಇನ್ನು. ಇದು ಕೆಲವೊಂದು ಉರಿಯೋದಿಲ್ಲ. ನಾನು ತುಂಬ ಕಾಮೆಂಟ್ಸ್ ನೋಡಿದ್ದೆ ಅದರಲ್ಲಿ, ಅಥವಾ ರಿವ್ಯೂಸಲ್ಲಿ ಬರೆದಿರ್ತಾರೆ ಕ್ಯಾಂಡಲ್ ಉರಿಯೋದೇ ಇಲ್ಲ ಅಂದ್ಬಿಟ್ಟು. ಅದು ಯಾವಾಗ ಉರಿಯೋದಿಲ್ಲ ಅಂದರೆ, ಈ ಬತ್ತಿ ಹಾಕಿರ್ತಾರಲ್ವ, ಆ ಬತ್ತಿ ತುಂಬ ಬೇಗ ಉರಿದೋಗುತ್ತೆ, ಆದರೆ ಕ್ಯಾಂಡಲ್ಲು ಕರಗಿರೋದಿಲ್ಲ, ಅದ್ರ ಸುತ್ತ ಕರಗೋದಿಲ್ಲ. ಯಾವಾಗ ಕರಗೋದಿಲ್ವೋ ಅದು ಬತ್ತಿ ತುಂಬ ಬೇಗ ಉರಿದೋಗತ್ತೆ ಆ್ಯಂಡ್ ಆಫ್ ಆಗಿಬಿಡತ್ತೆ. ಅದಕ್ಕೆ ಏನು ಮಾಡಬೇಕು, ಹತ್ತಿಸ್ಬೇಕಾದ್ರೇ ಕ್ಯಾಂಡಲ್ನ ನಾವೇ ಸ್ವಲ್ಪ ಕರಗಿಸ್ಬೇಕು. ಆಮೇಲೆ ಅದು ಉರಿತಾ ಇರುತ್ತಲ್ವ, ಅದ್ರ ಪಕ್ಕನೇ ನಾವು ಸ್ವಲ್ಪ ಹೊತ್ತು ಕಡ್ಡಿ ಹಿಡ್ಕೊಂಡ್ರೆ ಅಲ್ಲೇ ಕ್ಯಾಂಡಲ್ ಕರಗತ್ತೆ, ಆವಾಗ ಆಫ್ ಆಗೋದಿಲ್ಲ. ಸುಮಾರು ಹೊತ್ತಿತ್ತು ಸ್ನೇಹಿತರೆ. ನೋಡಿ ಈಗ 6:15 ಅಲ್ವಾ, 8:30 ಅಲ್ಲ 9 ಗಂಟೆ ತನಕನೂ. ಯಾಕಂದರೆ ಇವತ್ತು ಸಾನೂನು ಸ್ವಲ್ಪ ಲೇಟಾಗಿ ಆಟಾಡ್ತಾ ಇದ್ಲು, ಅಲ್ಲಿ ತನಕನೂ ಉರಿತಾ ಇತ್ತು. ತುಂಬ ಶೆಕೆ ಇತ್ತು ಇವತ್ತು, ಫ್ಯಾನ್ ಹಾಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಎಲ್ಲಿ ಕ್ಯಾಂಡಲ್ ಆಫ್ ಆಗಿಬಿಡುತ್ತೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನಪಿದೆ, ಆಲ್ಮೋಸ್ಟ್ 3 ಅವರ್ ಚೆನ್ನಾಗಿ ಉರಿದಿದೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.
ಈಗ ಸಂಜೆ ಪೂಜೆಗೆ ಪಂಚಾರತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಮಾಡ್ಬೋದಿತ್ತು, ಬೆಳಿಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಟೈಮಲ್ಲಿ ಮಾಡ್ತೀನಿ. ಬೆಳಿಗ್ಗೆ ಮರ್ತುಬಿಟ್ಟೆ, ಅದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. Only for you only. This is like Fast also. This is called tambula. This- ಅದಕ್ಕೆ ಕಾಯಿ ಹಣ್ಣು ಕಾಯಿ this. ಡ್ರೆಸ್ ಚೇಂಜ್ ಮಾಡಿ ಬೆಳಿಗ್ಗೆ ಹಾಕಿದ ಡ್ರೆಸ್ಸೇ ಹಾಕೊಳ್ಳೋಣ ಅಂದ್ಕೊಂಡೆ. ನಾನೀಗ ಹೋಗ್ಬಿಟ್ಟು ಚಪಾತಿ ಮಾಡಬೇಕು. ಇನ್ನು ಅದಾದಮೇಲೆ ಎವ್ರಿ ಟೈಮ್ ನಾನು ಎಲ್ಲರೂ ಬಂದು ಆಯಿತು ಅಂತ ಅನ್ನಿಸ್ದಾಗ ವಿಸರ್ಜನೆ ಮಾಡಿಬಿಡ್ತಾ ಇದ್ದೆ. ಆದರೆ ಇವತ್ತು ಟೈಮಿಂಗ್ಸು ನಾನು ಗೌರಿ ಪಂಚಾಂಗ ಅಂತ ಬೆಳಿಗ್ಗೆ ತೋರಿಸ್ದೆ ನೋಡಿ, ಅದರಲ್ಲಿ 10:30 ತನಕ ಟೈಮ್ ಚೆನ್ನಾಗಿಲ್ಲ. 10:30 ಆದಮೇಲೆ ನಾನು ವಿಸರ್ಜನೆ ಮಾಡಬೇಕು. ಅದಕ್ಕೆ ಈಗ ನಾನು ಹೋಗ್ಬಿಟ್ಟು ಮತ್ತೆ ಚಪಾತಿ ಮಾಡಬೇಕು. ಇದರಲ್ಲಿ ಚಪಾತಿ ಮಾಡೋದು ಬೇಡ, ರೇಷ್ಮೆದಲ್ವ ನಾನು ತೊಳೆಯೋದಕ್ಕೂ ಆಗೋದಿಲ್ಲ. ಅದಕ್ಕೆ ಈಗ ಡ್ರೆಸ್ ಚೇಂಜ್ ಮಾಡಿ ಹೋಗೋಣ. ಸೊ ಎಲ್ಲರೂ ಯಾರ್ಯಾರು ಬರಬೇಕಿತ್ತು ಎಲ್ಲ ಬಂದರು. ನಾನು ಯಾರ್ಯಾರು ನನಗೆ ಇನ್ವೈಟ್ ಮಾಡಿದ್ರು ಅಲ್ಲಿ ಕೂಡ ಹೋಗಿ ಬಂದೆ. ಸೊ ಚೆನ್ನಾಗಾಯಿತು. ನಿಮ್ಗೇನು ಅನ್ನಿಸ್ತು ನನ್ನ ಡೆಕೋರೇಷನ್ ಕಾಮೆಂಟ್ ಮಾಡಿ ಹೇಳಿ. ಸೊ ಇನ್ನು ಈಗ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇನ್ನು ಆರತಿ ಮಾಡಬೇಕು. ಆರತಿ ಮಾಡಿ ವಿಸರ್ಜನೆ ಮಾಡ್ತೀನಿ. ಸೊ ಆ ಕ್ಲಿಪ್ಪಿಂಗ್ ಕೂಡ ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಅದ್ರ ಮುಂಚೆ ಈಗ ನಾನು ಬಾಯ್ ಹೇಳೋಣ ಅಂತ ಬಂದೆ. ಬಾಯ್ ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಇವತ್ತಿನ ಲಕ್ಷ್ಮಿ ಹಬ್ಬ ಹೀಗಿತ್ತು ಸ್ನೇಹಿತರೆ. ಈಗ ನಾನು ಆರತಿ ಮಾಡಿ ವಿಸರ್ಜನೆ ಮಾಡ್ತಾ ಇದ್ದೀನಿ. ಆರತಿಗೆ ಸುಣ್ಣ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರೆ ದೇವ್ರಿಗೆ ಆರತಿ ಮಾಡಬೇಕಾದ್ರೆ. ಬಟ್ ರೆಡ್ ಬರಬೇಕಲ್ಲ, ಸೊ ಕುಂಕುಮ ಅರಿಶಿನ 2 ಹಾಕ್ಕೊಂಡು ಆರತಿ ಮಾಡ್ತಾ ಇದ್ದೀನಿ. ಈಗ ಆರತಿ ಮಾಡ್ತೀನಿ, ಆಮೇಲೆ 10:30 ಮೇಲೆ ಇನ್ನೊಂದು ಸರಿ ಮಾಡಿ ವಿಸರ್ಜನೆ ಮಾಡ್ತೀನಿ. ಸೊ ಈಗ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ನೀವೇನು ಈ ವ್ಲಾಗ್ ನೋಡಿದ್ರೋ ಇದರಲ್ಲಿ ಜಸ್ಟ್ ಸೆಕೆಂಡ್ ಪಾರ್ಟ್ ಇದೆ. ಸೊ ಫಸ್ಟ್ ಪಾರ್ಟು ನಮ್ಮ ಬೆಳಗ್ಗಿನ ಪೂಜೆ ಹೇಗಿತ್ತು ಅಂತ ಬೇರೆ ಶೇರ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ವಿಡಿಯೋಸ್ ಅಂತ ತೊಗೊಂಡ್ರೆ ಅಲ್ಲಿ ಸಿಗತ್ತೆ. ಓಕೆ ಸ್ನೇಹಿತರೆ, ಹಾಗೆ ನನ್ನ ವ್ಯೂವರ್ಸ್ ಕೆಲವೊಬ್ರು ಇನ್ಸ್ಟಾಲಿ ಫೋಟೋಸ್ನ ಶೇರ್ ಮಾಡಿದರು, ಕೆಲವೊಬ್ರು ಮೇಲ್ ಮಾಡಿದರು. ಅದನ್ನೆಲ್ಲನೂ ಇದರಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ನನಗೆ ಬೆಳಿಗ್ಗೆ 10 ಗಂಟೆ ತನಕ ಯಾವುದು ರಿಸೀವ್ ಆಗಿತ್ತೋ ಇವತ್ತು ಅದನ್ನೆಲ್ಲನೂ ಹಾಕಿ ಕಾದು, ನಾನು ನೆನ್ನೆ ರಾತ್ರಿ ಏನೂ ಮಾಡಿರಲಿಲ್ಲ, ಇವತ್ತು ಬೆಳಿಗ್ಗೆ ತನಕ ಕಾದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಎಲ್ಲರ ಮನೆ ಮಹಾಲಕ್ಷ್ಮಿ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಾ ಇದ್ರು. ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲನೂ ಮಾಡಿದ್ರಿ. ನೀವೇನಾದರೂ 10 ಗಂಟೆ ಮೇಲ್ ಶೇರ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಿರೋದಿಲ್ಲ ನಾನು ಅಷ್ಟೇ. ಯಾಕಂದರೆ ನಾನು 10 ಗಂಟೆ ತನಕ ಎಷ್ಟು ಬಂದಿದೆಯೋ ಎಷ್ಟೆಲ್ಲನೂ ತೊಗೊಂಡು ಎಡಿಟ್ ಮಾಡಿದ್ದೀನಿ. ನನಗೆ ಅಪ್ಲೋಡ್ ಮಾಡೋದಕ್ಕೆ ಮಿನಿಮಮ್ 1 ಅವರ್ ಬೇಕು. ಅದಕ್ಕೆ ನಾನು 10 ಗಂಟೆಗೆ ಕಟ್ ಆಫ್ ಟೈಮ್ ಇಟ್ಕೊಂಡಿದ್ದೆ. ಓಕೆ ಸ್ನೇಹಿತರೆ, ನಿಮ್ಮ ಹಬ್ಬ ಕೂಡ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಬಾಯ್ ಬಾಯ್.